ಸಹ ಇಲ್ಲದೆ ಇರ್ತಕ್ಕಂಥ ರೀತಿಯಲ್ಲಿ ಮಾತಾಡ್ತಾರೆ. ನಾನು ಅಂದ್ಕೊಂಡಿದ್ದೀನಿ ಬೃಹತ್ ಖಾತೆ ಅವರು ಕೈಗಾರಿಕಾ ಮತ್ತು ಸ್ಟೀಲು ಭಾಳ ಕೆಲಸ ಇದೆ ಇಡೀ ರಾಷ್ಟ್ರದಲ್ಲಿ. ಅವರು ವಾರಕ್ಕೆ 20 ದಿವಸ ಇಲ್ಲೇ ಕಾಡ್ತಾರೆ ಮೀಡಿಯಾ ನಾನು ನೋಡಿದಂಗೆ ರಾಜ್ಯದಲ್ಲಿ. ಬಟ್ ಇನ್ಯಾವ ರಾಜ್ಯನೂ ಅವ್ರಿಗೆ ಇಲ್ವಾ, ಇದೊಂದೇ ರಾಜ್ಯನ ಅವ್ರಿಗೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಬಟ್ ನನಗೆ ಅವ್ರನ್ನ ಯಾಕೆ ಓಡಾಡ್ತೀರಾ, ಎಲ್ಲಿ ಓಡಾಡ್ತೀರಾ ಅಂತ. ಆಮೇಲೆ ಕರ್ನಾಟಕ ಬರಬೇಕು, ಬರೋರು ಯಾರೂ ಬೇಡ ಅಂತ ಹೇಳಿಲ್ಲ ನಮಗೆ. ಈಗಲೇ ಬೇಕಾದ್ರೆ ಏನಾದರೂ ಸ್ಪೆಷಲ್ ಆರ್ಡ್ರು ಸಂವಿಧಾನದಲ್ಲಿ ತಗೊಂಡು ಮತ್ತೆ ಬರಲಿಕ್ಕೆ ಅವಕಾಶ ಇದ್ದರು ಏನು, ಏಕೆಂದರೆ ಏನಾದರೂ ಕೇಂದ್ರ ಸರ್ಕಾರದಲ್ಲಿ ಇವರನ್ನು ಮತ್ತೆ ಸ್ಟೇಟ್ಗೆ ಕಳಿಸೋಕ್ಕೆ ಅವಕಾಶ ಇದೆ. ನಮ್ಮದೇನು ಅಭ್ಯಂತರಿಲ್ಲ, ಎನಿ ಟೈಮ್ ಬರಲಿ ಅವರು, ನಾವು ಸ್ವಾಗತ ಮಾಡ್ತೀವಿ. ಅವ್ರ ಜೊತೆ ಕೆಲಸ ಮಾಡೋಕ್ಕೂ ರೆಡಿ ಇರ್ತೀವಿ, ಫೈಟ್ ಮಾಡೋಕ್ಕೂ ರೆಡಿ ಇರ್ತೀವಿ. ಬಟ್ ಅನಾವಶ್ಯಕವಾಗಿ ಅವ್ರ ಲೆವೆಲ್ಗೆ ಅಲ್ಲ. ಸೊ ನೈಸ್ ರಸ್ತೆ ಎಲ್ಲಿ ಪ್ರಾರಂಭ ಆಯಿತು, ಯಾವಾಗ ಪ್ರಾರಂಭ ಆಯಿತು, ಯಾರ್ಯಾರು ಶಕ್ತಿ ಕೊಟ್ಟರು, ಅದನ್ನೆಲ್ಲ ಯೋಚನೆ ಮಾಡಿ. ಒಂದು ಕಡೆ ಲೋಪದೋಷಗಳು ಸಾಕಷ್ಟಿದೆ, ನಾವು ಮಾತಾಡೋದು. ಇನ್ನೊಂದು ಕಡೆ ನೈಸ್ ರೋಡೇ ಇಲ್ಲದೇ ಇದ್ದಿದ್ರೆ ಇವತ್ತು ಬೆಂಗಳೂರು ಹೊರವಲಯದಲ್ಲಿ ಇವತ್ತು ಒಳಗಡೆ ಏನಾಗ್ತಾ ಇದೆ, ಅಲ್ಲೇನಾಗ್ತಾಯಿದೆ ಅಂತ. ಹೌದು, ಒಂದಷ್ಟು ತಪ್ಪಾಗಿರ್ಬೋದು, ಆದರೆ ನಾವೇನು ಹೇಳ್ತೀವಿ, ಪಬ್ಲಿಕ್ ಇಂಟ್ರೆಸ್ಟ್, ಸೊ ಸ್ಟೇಟ್ ಇಂಟ್ರೆಸ್ಟ್ ನೋಡಿದಾಗ ನಾವು ಒಂದು ಸ್ವಲ್ಪ ತಪ್ಪಾಗಿದ್ರೂ ಜನರ ಹಿತದೃಷ್ಟಿಯಿಂದ ಅದನ್ನು ಮಾಡ್ತಾಯಿದ್ದೀವಿ. ಅದನ್ನು ಸರಿಪಡಿಸುವಂಥ ಸಲಹೆ ಕೊಡ್ತೀವಿ, ಕ್ರಮ ತಗೊಳ್ಳುವಂಥ ಸಲಹೆ ಕೊಡ್ತೀವಿ, ಖಂಡಿತ ಮಾಡ್ತೀವಿ. ಸುಮ್ಮನೆ ಡಿ ಕೆ ಶಿವಕುಮಾರ್ ಮಾತಾಡಿದ್ರೆ ಡಿ ಕೆ ಶಿವಕುಮಾರ್ ಇವರಿಗೆ ನಾಲ್ಗೆ ಇರ್ತಾನೆ ಇದ್ರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಿರೋದು ನೋಡೋಕ್ಕೆ ಆಗಲ್ಲ ಅಂತ ಒಂದಷ್ಟು ದಿವಸ ಫಾರಿನ್ಗೆ ಹೋಗಿ ಕೇಳಿ. ಎಲ್ಲರೂ ಒಂದಷ್ಟು ಯಾವ್ದಾದ್ರು ದೇಶ ಸುತ್ತಿಗೆ ನಾವೇನು ಮಾಡೋದು? ಹಂಗಾರೆ ಡಿ ಕೆ ಶಿವಕುಮಾರ್ ನಾವ್ಯಾರು ಇವ್ರ ಕಣ್ಣು ಮುಂದೆ ಓಡಾಡೋಂಗೆ ಇಲ್ಲ, ನಾವ್ಯಾರು ಇದನ್ನೇ ಮಾಡೋಂಗಿಲ್ಲ ಅಂತ ಇವ್ರು ಬಹುಶಃ ನೋಡಿದ್ರೆ ಬೇರೆ ಯಾರೂ ಇಲ್ಲ. ಇವರೊಬ್ಬರಿಗೆ ಬೆಳಗ್ಗೆ ಆದರೆ ಟಿ ವಿ ಮುಂದೆ, ಬೆಳಗ್ಗೆ ಆದರೆ ಮೀಡಿಯಾ ಮುಂದೆ ಅನಾವಶ್ಯಕವಾಗಿ ಕೊಟ್ಟು ಸಲಹೆಯನ್ನು ಇದೆಲ್ಲ ಆಗಿದೆ. ಆಮೇಲೆ ಕೇಂದ್ರ ಸರ್ಕಾರದಲ್ಲೂ ಆ ಕೇಸ್ ಇದೆ, ಸುಪ್ರೀಂ ಕೋರ್ಟಲ್ಲೂ ಕೇಸ್ ಇದೆ. ಆಯಿತು, ಕೇಂದ್ರ ಸರ್ಕಾರದಿಂದ ಅಫಿಡವಿಟ್ ಹಾಕಲಿ. ಸೊ ನೈಸ್ ರೋಡ್ ಈ ಥರದೆಲ್ಲ ಪ್ರಾಬ್ಲಮ್ ಇದೆ. ಇವತ್ತು ಬೆಂಗಳೂರಿಂದ ಮಂಗಳೂರಿಗೆ ಹೋಗೋ ರಸ್ತೆ ನೋಡಿದ್ರೆ ಶುಕ್ರವಾರ, ಶನಿವಾರ, ಭಾನುವಾರ ಯಾರು ಲೋಕಲ್ನವರು ಅಲ್ಲಿ ಓಡಾಡೋಕ್ಕಾಗತ್ತಾ? ಇವತ್ತು ಮೈಸೂರಿಂದ ಬೆಂಗಳೂರು ಬರಲಿಕ್ಕಾಗತ್ತಾ? ನಾವು ಈ ಪರಿಸ್ಥಿತಿ ಎದುರಿಸೋದ? ಇವ್ರು ಹೇಳ್ದಂಗೆ ಏನೇನೋ ಉದ್ದಾಟತನ ಮಾತಾಡೋದ? ನೈಸ್ ರೋಡ್ದು ನಾವು ಯಾವುದೇ ಮುಲಾಜಿಲ್ಲ. ತಪ್ಪು ಮಾಡಿದರೆ, ಕಾನೂನು ಬಾಹಿರವಾಗಿದ್ದರೆ ಸರ್ಕಾರ ಯಾಕೆ ಮೌನವಾಗಿದೆ? ಯಾರು ಮೌನವಾಗಿದ್ದಾರೆ? ಸೊ ಅದಕ್ಕೆ ಹೈಕೋರ್ಟ್ ಡೈರೆಕ್ಷನ್ಸ್ ಇದೆ, ಹೈಕೋರ್ಟ್ ಸೆಲೆಕ್ಷನ್ ಇದೆ, ಸಬ್ ಕಮಿಟಿ ಮಾಡಿದ್ದೀವಿ, ಸಾಕಷ್ಟು ರಿಪೋರ್ಟ್ ಇದೆ. ಸೊ ಆಯಿತು, ಇನ್ನೂ ಏನಾದ್ರು ಇದ್ದರೆ ಅದನ್ನು ಸಹ ಮೊನ್ನೆ ಮುಖ್ಯಮಂತ್ರಿಯವರು ಒಂದು ಸಬ್ ಕಮಿಟಿ ಮಾಡಿದ್ದೀವಿ, ಇಲ್ಲೇ ಸಿದ್ದರಾಮಯ್ಯನವರು ಇದ್ದಾಗಲೇ. ಈಗ ಅದರಲ್ಲೇ ಸಬ್ ಕಮಿಟಿನಲ್ಲಿ ಇನ್ನೊಂದಷ್ಟು ಆರ್ಡ್ರ್ ಮಾಡಿ ಸೇರಿಸ್ಕೊಂಡು ಮೀಟಿಂಗ್ ಮಾಡಿ ಅಂತ ಹೇಳಿದ್ದಾರೆ. ನಾವು ಮುಲಾಜಿಲ್ಲ, ಯಾರು ಕ್ರಮ ಇದ್ದರೂ ಕ್ರಮ ತಗೋತೀವಿ. ಸರ್, ಈಗ ತಪ್ಪಿದ್ರೆ ಕರೆಕ್ಟ್ ಮಾಡ್ತೀವಿ. ಬಟ್ ಆದರೆ ಇವರು NHA-ನಲ್ಲಿ ಒಂದು ನಿಮಿಷ, NHA-ನಲ್ಲಿ ಈ ರಸ್ತೆಗಳೆಲ್ಲ ನಾವು ತುಂಬ ಮೈಸೂರು ರಸ್ತೆ ಸರಿಯಾಗಿರಲಿಲ್ಲ ನಮ್ಮ ಸರ್ಕಾರ ಬಂದಾಗ, ನಿಲ್ಲಿಸ್ಬೇಕಾಗಿತ್ತಲ್ಲ ಇವರು. ಅದನ್ನು ಕಾಲ್ ಮಾಡೋ ಬದಲು ಅದನ್ನು ಕರೆ ಕೊಡೋ ಬದಲು ಅವರಿಗೇನೋ ಅಥವಾ ಆಡಿಬೇಕು. ಈಗ ವೇರಿಯೇಷನ್ ದುಡ್ಡು ಎಲ್ಲಿಂದ ಬಂದಿದೆ? JJM, ಜಲ್ದ ಮಿಷನ್, ಮೆಟ್ರೋದಲ್ಲಿ ಏನಾಗಿದೆ ಪರಿಸ್ಥಿತಿ, ಇವನ್ನೆಲ್ಲ ಅಟೆಂಡ್ ಮಾಡೋದು ಬಿಟ್ಬಿಟ್ಟು ಬರೀ ರಾಜ್ಯ ಸರ್ಕಾರದ ಡಿಫೆಕ್ಟು, ರಾಜ್ಯ ಸರ್ಕಾರದಲ್ಲಿ ನ್ಯೂನತೆ ಮತ್ತು ಇದನ್ನು ಮಾಡಿ ಅದನ್ನು ಮಾಡಿ ಅಂತ ಹೇಳೋದಕ್ಕೋಸ್ಕರ ಕೇಂದ್ರ ಸರ್ಕಾರದಲ್ಲಿ ಮಂತ್ರಿ ಮಾಡೋರ? ಇಲ್ಲ ಮೋದಿಯವರು ಇವ್ರಿಗೆ ಏನಾದ್ರೂ ಡಿ ಕೆ ಶಿವಕುಮಾರು ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವರು ಇದ್ದಾಗ ಅಥವಾ ಇವತ್ತು ಈ ಇದ್ರ ಬಗ್ಗೆ ನೀನು ಮಾತಾಡೋಕ್ಕೆ ಮಾತ್ರ ನೀನು ಮಂತ್ರಿ ಮಾಡಿದ್ದೀವಿ, ಒಂದು ಪ್ರೋಟೋಕಾಲ್ ತಗೊಂಡು ಮಾತಾಡು ಅಂತ ಹೇಳೋರ? ಸರಿಯಾಗಿ ಮಾತಾಡೋಕ್ಕೆ ಬರೀ ಟಾರ್ಗೆಟ್ ಪಾಲಿಟಿಕ್ಸ್ ಬಿಟ್ಟು ಇನ್ನೇನಾರ ವಿಚಾರ ಇದ್ದರೆ ಹೇಳಿ. ಸೊ ಅದರಿಂದ ನಾವು ಏನಾದರೂ ಇದ್ದರೆ ಉತ್ತಮವಾದಂಥ ಸಲಹೆ ಕೊಡಲಿ, ಅದ್ರ ಬಗ್ಗೆ ನಾವು ಮಾತಾಡ್ತೀವಿ. ಥ್ಯಾಂಕ್ ಯು.